मेरे प्यारे विद्यार्थियों, आप सभी को नमस्कार। हाँ, बहुत दिन के बाद हमारी और तुम्हारी मुलाकात हो चुकी है। हाँ, छुट्टी के बाद एक परीक्षा भी किया था। उसमें सभी छात्र बहुत अच्छी तरह परफॉर्म किए हैं। लेकिन मैंने जो कहा था समय पर बेचना है और क्या है परफेक्ट फॉर्मेट बनाकर भेजना है, लेकिन उसी तरह सभी छात्र नहीं बेचे हैं, है ना। क्या है पीडीएफ फॉर्मेट में बेचना था और पीडीएफ फॉर्म करने वक्त ठीक तरह से क्या है क्रॉप करके उसे भेजना था, लेकिन उसी तरह सभी छात्र नहीं किए हैं। और वैसे छात्रों को मैं फिर एक बार क्रॉप करके भेजने के लिए कहा था। शायद आप लोग उसी तरह किए होंगे। ठीक है, फिर एक बार बहुत दिन के बाद हम पाठ की ओर चलेंगे। हाँ, ठीक है, ಓಕೆ. ಬಹಳಷ್ಟು ದಿನಗಳ ನಂತರ ನಾವು ನಮ್ಮ ಮತ್ತು ನಿಮ್ಮ ಭೇಟಿ ಆಗ್ತಾ ಇದೆ. ದೀರ್ಘವಾದಂಥ ರಜೆಯ ನಂತರ ಮತ್ತೆ ನಿಮ್ಮ ಭೇಟಿಯಾಗಿದೆ. ಅನಂತರ ಒಂದು ಎಕ್ಸಾಮ್ ಕೂಡ ಮಾಡಲಾಗಿತ್ತು. ಅದರಲ್ಲಿ ಸಾಕಷ್ಟು ಜನರು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಕಳಿಸಲಿಕ್ಕೆ ಹೇಳಿದ್ದೆ. ಕೆಲವರು ಸರಿಯಾದ ಸಮಯಕ್ಕೆ ಕಳಿಸಿದ್ದಾರೆ, ಇನ್ನು ಕೆಲವರು ನೆಟ್ವರ್ಕ್ ಇಶ್ಯೂನಿಂದಾಗಿ ಲೇಟ್ ಆಗಿ ಕಳಿಸಿದ್ದಾರೆ. ಆದರೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ಫಾರ್ಮೆಟ್ ಅಲ್ಲಿ ಕಳಿಸಿಲ್ಲ. ಆ PDF ಫಾರ್ಮೆಟ್ ಅಲ್ಲಿ ನಾನು ಏನು ಹೇಳಿದ್ನೋ ಅದರಲ್ಲಿ ಕಳಿಸಿಲ್ಲ. ಮತ್ತೆ ಕೆಲವರು PDF ಫಾರ್ಮೆಟ್ ಕಳಿಸಿದ್ದಾರೆ, ಅದನ್ನು ಸರಿಯಾಗಿ ಕ್ರಾಪ್ ಮಾಡ್ಬೇಕಂತ ಹೇಳಿದೀನಿ, ಅದನ್ನು ಮಾಡಿಲ್ಲ. ಅಂತವರಿಗೆ ಮತ್ತೆ ಅದನ್ನು ಸರಿಯಾದ ಫಾರ್ಮೆಟ್ ಅಲ್ಲಿ ಕಳಿಸಿ ಅಂತ ಹೇಳಿದ್ದೀನಿ. ಬಹುಶಃ ನೀವೆಲ್ಲರೂ ಅದನ್ನು ಗಮನಿಸಿದ್ದೀರಾ ಅಂತ ಕಾಣಿಸುತ್ತೆ. ಮತ್ತೆ ನಾವು ಪಾಠದ ಕಡೆಗೆ ಬರೋಣ. हाँ बच्चों, हम लोग बहुत सारी खबरें सुनते रहते हैं. सारी दुनिया की खबरें, है ना. सारी दुनिया में क्या होता रहता है, हमारे आसपास में क्या होता रहता है, ये सभी के बारे में जानकारी मिलने के लिए हमें कुछ साधनाओं को अपनाना चाहिए, है ना. ज्यादा से ज्यादा लोग क्या करते हैं, घर में बैठते हैं. आजकल मोबाइल के द्वारा बहुत सारी पत्रिकाओं को या अलग अलग टीवी चैनलों को मोबाइल पे देखते ही आसपास में क्या हो रही है, क्या घटना होती रहती है, उसके बारे में क्या है खबर सुनते हैं. ओके, ठीक है. पहले या आज भी बहुत सस्ता एक माध्यम है, वो क्या है सभी लोगों को मिलने वाले एक माध्यम है, वो पत्रिका, है ना, या समाचार पत्र. ओके, आज हम समाचार पत्र के बारे में देखेंगे. ठीक है ना, बहुत सारे समाचार पत्र हैं. ओके, अभी जस्ट देखिए, यहाँ पर देखिए एक समाचार पत्र है. क्या है, विजय कर्नाटक, है ना. ठीक, ये कन्नड़ दैनिक है. हाँ, यहाँ पर ये फ्रंट पेज है ना. यस, ये फ्रंट पेज है. ये फ्रंट पेज. नेक्स्ट पेज देखिए, ओके, हर एक पेज में क्या है बहुत सारी हमें खबरें देखने को मिलती है. देखिए, यहाँ पर मेन हेडिंग होती है ना. यहाँ पर मेन हेडिंग, ये आज का नहीं, ओल्ड है. ओके, ಸಮಾಚಾರ ಪತ್ರ. ಬಹಳಷ್ಟು ಸಮಾಚಾರ ಪತ್ರಗಳು ಅಂದ್ರೆ ಪತ್ರಿಕೆಗಳು ಇವೆ. ಇವತ್ತು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪತ್ರಿಕೆಗಳು ನಮಗೆ ಸಿಗುತ್ತವೆ ಅಲ್ವಾ. ಸ್ಥಳೀಯವಾಗಿ ಇರುವಂತಹ ಸ್ಥಳೀಯ ಸುದ್ದಿಯನ್ನು
ಬಿತ್ತಾರ ಮಾಡುವಂಥದ್ದಿರ್ಬೋದು, ಪ್ರಸಾರ ಮಾಡುವಂಥದ್ದಿರ್ಬೋದು, ಅಥವಾ ಇಡೀ ಜಗತ್ತಿನ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಪತ್ರಿಕೆಗಳಿವೆ. ನಿಮ್ಮ ಲೋಕಲ್ ಆಗಿ ಸಿಗುವಂಥ ಸಾಕಷ್ಟು ಪತ್ರಿಕೆಗಳಿರ್ಬೋದು, ನೀವು ಸಾಕಷ್ಟು ಹೆಸರನ್ನು ಹೇಳ್ಬೋದು. ನಿಮ್ಮ ಇಡೀ ಕರ್ನಾಟಕದಲ್ಲಿ ಸಿಗುವಂಥ ಪತ್ರಿಕೆ ಯಾವುದಂತ ಹೇಳಿದ್ರೆ ವಿಜಯ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ, ಮತ್ತೆ ಹೊಸ ದಿಗಂತ, ಇಂಥದ್ದೆಲ್ಲ. ಮತ್ತೆ ಬೇರೆ ಭಾಷೆಗಳು ಅಲ್ವಾ, ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂಸ್ತಾನ್, ದ ಹಿಂದೂ, ಇದೆಲ್ಲ ಹೀಗೆ ಹಲವಾರು ಪತ್ರಿಕೆಗಳನ್ನ ನಾವು ನೋಡ್ತೀವಿ. ಓಕೆ, ಹೀಗೆ ಒಂದು ಪತ್ರಿಕೆಯು ತನ್ನ ಕಥೆಯನ್ನು, ತನ್ನ ಆತ್ಮಕಥೆಯನ್ನು ಯಾವ ರೀತಿ ಹೇಳುತ್ತೆ ಅನ್ನೋದು ಈ ಪಾಠದಲ್ಲಿ ನೋಡುವ. ಅಂದ್ರೆ ಸ್ವತಃ ಒಂದು ಸಮಾಚಾರ ಪತ್ರ ಅಂದ್ರೆ ಪತ್ರಿಕೆಯು, ದಿನಪತ್ರಿಕೆಯು ತನ್ನ ಆತ್ಮಕಥೆಯನ್ನು ತನ್ನ ಆತ್ಮಕಥೆಯನ್ನು ಸ್ವತಃ ತಾನೇ ಹೇಳಿಕೊಳ್ತಾ ಇದೆ. ಅದರ ಬಗ್ಗೆ ನೋಡುವ. ಓಕೆ, ಹೀಗೆ समाचार पत्र की आत्मकहानी या आत्मकथा। समाचार पत्र की आत्मकथा। रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं। हाँ, यहाँ पर देखिए ಒಂದಿಲ್ಲಿ ಒಗಟು ಇದೆ. ಏನು ಒಗಟು? हाँ, क्या है? रोज सवेरे घर में आऊं, रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं। रोज सवेरे, ದಿನಾ ಬೆಳಗ್ಗೆ ಮನೆಗೆ ಬರ್ತೀನಿ, ದೇಶ ವಿದೇಶ ಕಿ ಖಬರ್ ಸುನಾವು, ದೇಶ ವಿದೇಶಗಳ ಸುದ್ದಿಯನ್ನು ನಿಮಗೆ ತಿಳಿಸ್ತೇನೆ, ಜಮೀನ್ ಆಸ್ಮಾನ್ ಕಿ ಬಾತೆ ಬತಾವು, ಏನೋ ಭೂಮಿಯಿಂದ ಆಕಾಶದವರೆಗೆ ಏನೆಲ್ಲ ವಿಷಯಗಳಾಗುತ್ತೆ ಅದನ್ನೆಲ್ಲ ಹೇಳ್ತೀನಿ, ಜಾನ್ತೆ ಹೋ ಮೈ ಕೌನ್ ಹೂ, ನಾನ್ಯಾರಂತ ಗೊತ್ತುಂಟ ನಿಮಗೆ, ನಾನೇ ಯಾರು ನೀವು ಹೇಳ್ಬೋದು. ಈಗ ಯಾರು? ಅವೇ ದಿನಪತ್ರಿಕೆ. ಓಕೆ, ಹಾ, ದಿನಾ ಬೆಳಿಗ್ಗೆ ನಿಮ್ಮ ಮನೆಗೆ ಬರುತ್ತೆ ಅಲ್ವಾ, ನಿಮ್ಮ ಮನೆಗೆಲ್ಲ ಎಲ್ಲರ ಮನೆಗೆ ಪತ್ರಿಕೆಗಳು ಬರುತ್ತಲ್ವಾ? ಹಾ, ಹೌದು. ಸಾಕಷ್ಟು ಜನರು ಏನು ಟೀ ಆದ್ರೂ ಬಿಟ್ಟಾರು, ಆದ್ರೆ ದಿನಪತ್ರಿಕೆಯನ್ನು ಓದುವುದನ್ನು ಬಿಡೋದಿಲ್ಲ. ಓದಿ ಏನಾದ್ರೂ ಬೇಕೇ ಬೇಕು ಅವರಿಗೆ ಅಲ್ವಾ. ದಿನ ಎದ್ದ ಕೂಡಲೇ ದಿನಪತ್ರಿಕೆ ಬೇಕು ಕೇಳ್ತಾರೆ ಅಲ್ವಾ. ನಿಮ್ಮ ಮನೆಗೆ ಯಾರೋ ದಿನಪತ್ರಿಕೆ ಮಾರುವ ಬರ್ತಾನೆ, ಅಲ್ಲಿ ಹಾಕಿ ಹೋಗ್ತಾನೆ. ನೀವು ಎದ್ದ ತಕ್ಷಣ ಹೋಗ್ತೀರಿ, ಮೊದಲಾಗಿ ನೋಡುವಂಥದ್ದು ದಿನಪತ್ರಿಕೆ. ಸಾಕಷ್ಟು ವಿಚಾರಗಳನ್ನು ನೀವು ಟಿವಿಯಲ್ಲಿ ನೋಡಿದ್ರು ಕೂಡ ನಾಳೆ ದಿನಪತ್ರಿಕೆಯಲ್ಲಿ ಏನು ಬರುತ್ತೆ ಅದನ್ನೇ ನೋಡ್ಲಿಕ್ಕೆ ಕಾಯ್ತಾ ಇರ್ತೀರಿ, ಹೌದಲ್ವಾ? ಅಷ್ಟು ದಿನಪತ್ರಿಕೆಗಳು ನಮ್ಮ ಜೀವನದಲ್ಲಿ ಹಾಸುವಕ್ಕಾಗಿವೆ. ಓಕೆ, ನೋಡಿ, ಸಾಕಷ್ಟು ಟಿವಿ ನೋಡೋದರಿಂದಲೇ ಇನ್ನು ಜಾಸ್ತಿಯಾಗಿ ದಿನಪತ್ರಿಕೆಗಳನ್ನು ನಾವು ಓದುವುದರಿಂದ ಏನಾಗುತ್ತೆ, ನಮ್ಮ ಅಕ್ಷರ ಜ್ಞಾನ, ಸಾಕಷ್ಟು ಜ್ಞಾನ ಬೆಳೆಯುತ್ತೆ ಅಲ್ವಾ. ಎಸ್, ನಮ್ಮ ಭಾಷೆ ಇನ್ನೂ ಏನಾಗುತ್ತೆ, ವೃದ್ಧಿಗೊಳ್ಳುತ್ತೆ. ಸಾಕಷ್ಟು ವಾಕ್ಯಗಳು, ವಿಚಾರಗಳು ನಮ್ಮ ಮನಸ್ಸಲ್ಲಿ ಹಾಸು ಹೊಕ್ಕಿ ಇನ್ನು ನಮ್ಮ ಭಾಷೆ ಬೆಳೆಯಲು ಸಹಕಾರಿಯಾಗುತ್ತೆ. ಯಾವುದು? ಈ ದಿನಪತ್ರಿಕೆಗಳು, ವೃತ್ತಪತ್ರಿಕೆಗಳು. ಓಕೆ, देखिए, याद आया आपको मैं ही समाचार पत्र हूं, सुबह होते ही मैं हर घर में दिखाई देता हूं, कई लोगों की मुझे पढ़े बिना सुबह ही नहीं होती, कई मुझे पढ़ते पढ़ते ही चाय या कॉफी पीते हैं, मैं व्यक्ति के जीवन का एक महत्वपूर्ण हिस्सा बन गया हूं, मैं मनुष्य को उनके अपने घर बैठे बैठे सारे विश्व की जानकारी देता हूं, मैं अमीर गरीब सबके ज्ञान का सस्ता और सुलभ साधन हूं। देखिए, हाँ, मैं हूं समाचार पत्र, सुबह होते ही मैं हर घर में दिखाई देता हूं। हाँ, मैं पहले ही बताया था क्या है, सुबह होते ही, हाँ, बेड़ागे आद कूडले सबके घर में दिखाई देता हूं। हाँ, सबके घर में दिखाई देता हूं। ಸುಬಹ ಹೋತೆ ಹಿ, ಬೆಳಗ್ಗೆ ಆಗುತ್ತಲೇ ನಾನು ಎಲ್ಲರ ಮನೆಯಲ್ಲಿ ಕಂಡು ಬರ್ತೀನಿ, ಪ್ರತಿಯೊಬ್ಬರ ಮನೆಯಲ್ಲಿ. ಹಾ,
कई लोगों की मुझे पढ़े बिना सुबह ही नहीं होती. हाँ, कई लोगों की, ಕೆಲವು ಜನರಿಗೆ मुझे पढ़े बिना मुझे पढ़े बिना सुबह ही नहीं होती. ಕೆಲವು ಜನರಿಗೆ ನನ್ನನ್ನು ಓದದೆ ಏನಾಗುವುದಿಲ್ಲ, ಬೆಳಗ್ಗೆ ಆಗುವುದಿಲ್ಲ. ಅಂದ್ರೆ ಅರ್ಥ ಏನು? ಕೆಲವರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ತಕ್ಷಣ ಪತ್ರಿಕೆ ಓದಬೇಕು, ಎಲ್ಲಿದ್ರೆ ಏನೋ ಕಳ್ಕೊಂಡಾಗೆ ಆಗುತ್ತೆ. ಹಾ, ಪಡೆ ಬಿನ ಓದದೆ, ನನ್ನನ್ನು ಓದದೆ ಸುಬಹಿ ನೈ ಓದ್ತಿ, ಬೆಳಗ್ಗೆ ಆಗುವುದಿಲ್ಲ. ಕೆಲವು ಜನರಿಗೆ ನನ್ನನ್ನು ಓದದೆ ಬೆಳಗ್ಗೆ ಆಗುವುದಿಲ್ಲ. हाँ, कई लोगों की मुझे पढ़े बिना सुबह ही नहीं होती. कई मुझे पढ़ते पढ़ते ही चाय या कॉफी पीते. हाँ, कुछ लोग क्या करते हैं, मुझे पढ़ते ही ऐसे पढ़ते हैं, एक हाथ में इसे पढ़ते हैं और दूसरे हाथ में ಕಾಫಿ ಪೀತೆ ಯಾ ಚಾಯ್ ಪೀತೆ रहते हैं. ಹೌದಲ್ವಾ? ಒಂದು ಕೈಯಲ್ಲಿ ಕೆಲವು ಜನರು ಏನ್ ಮಾಡ್ತಾರೆ, ಪತ್ರಿಕೆ ಓದ್ತಾರೆ, ಏನ್ ಮಾಡ್ತಾರೆ, ಕಾಫಿ ಕುಡಿತಾರೆ, ಮತ್ತೆ टी कुड़ीतारे. ओके, यस. मैं व्यक्ति के जीवन का एक महत्वपूर्ण हिस्सा बन गया हूं. हाँ, मैं व्यक्ति की, ನಾನು ಒಬ್ಬ ವ್ಯಕ್ತಿಯ ಜೀವನದ एक महत्वपूर्ण हिस्सा बन गया हूं. ನಾನು ಒಬ್ಬ ವ್ಯಕ್ತಿಯ ಮಹತ್ವಪೂರ್ಣ ಹಿಸ್ಸಾ ಅಂದ್ರೆ ಪಾರ್ಟ್. ನಾನು ಒಬ್ಬ ವ್ಯಕ್ತಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದ್ದೀನಿ ಇವತ್ತು. ಅಂದ್ರೆ ನಾನಿಲ್ಲದೆ ಯಾವುದು ನಡೆಯಲ್ಲ. ಅಂದ್ರೆ ಇವತ್ತು ನಾನು ಒಬ್ಬ ವ್ಯಕ್ತಿಯ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಇದ್ದೀನಿ ಅಂತ ಹೇಳಿ ಸಮಾಚಾರ ಪತ್ರ ಹೇಳ್ತಾ ಇದೆ. मैं मनुष्य को उनके अपने घर बैठे बैठे सारे विश्व की जानकारी देता हूं. हाँ, मैं मनुष्य को, ನಾನು ಮನುಷ್ಯನಿಗೆ उनके अपने घर बैठे बैठे, ಅವರು ತಮ್ಮ ಮನೆಯಲ್ಲಿ ಕುಳಿತುಕೊಂಡೇ सारे विश्व की जानकारी देता हूं. सारे विश्व की, ಮನುಷ್ಯ ತನ್ನ ಮನೆಯಲ್ಲಿ ಕೂತ್ಕೊಂಡು ಇಡೀ ವಿಶ್ವದ ಇನ್ಫಾರ್ಮೇಶನ್ ತಿಳ್ಕೊಳ್ಳುವ ಹಾಗೆ ನಾನು ಮಾಡ್ತೀನಿ. ನಾನು ಕೊಡ್ತೀನಿ ಅವರಿಗೆ ಇನ್ಫಾರ್ಮೇಶನ್. ಜಗತ್ತಿನಲ್ಲಿ ಏನಾಗ್ತಾ ಇದೆ ನೀವು ಮನೆಯಲ್ಲಿ ಕೂತ್ಕೊಂಡು. ಓಕೆ, ಸಾಕಷ್ಟು ಜನ ಅದಕ್ಕೆ ಹೇಳ್ತಾರೆ, ನೀವು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅಂದ್ರೆ ಸಾಕಷ್ಟು ನಾವು ಪತ್ರಿಕೆಗಳನ್ನು, ಪುಸ್ತಕಗಳನ್ನು ಓದಿದರೆ ಏನಾಗುತ್ತೆ, ಜಗತ್ತಿನ ವಿಷಯಗಳು, ಜಗತ್ತಿನ ಸುದ್ದಿಗಳು ನಮಗೆ ಸಿಗುತ್ತವೆ. मैं अमीर गरीब सबके ज्ञान का सस्ता और सुलभ साधन हूं. हाँ, अमीर हो गरीब हो. अमीर गरीब, ನಾನು ಬಡವ ಇರ್ಬೋದು ಅಥವಾ ಶ್ರೀಮಂತ, ಇಬ್ಬರ ಅತ್ಯಂತ ಸಸ್ತ ಅಂದ್ರೆ ಏನು, ಅಗ್ಗದ ಒಂದು ಸಾಧನವಾಗಿದೆ. ಸುಲಭವಾಗಿ ಸಿಗುವಂತ ಅತ್ಯಂತ ಅಗ್ಗದ, ದುಬಾರಿ ಅಲ್ಲ. ಸಸ್ತಾ ಅಂದ್ರೆ ಏನು, ಅಗ್ಗ. ದುಬಾರಿಗೆ ಏನ್ ಹೇಳ್ತಾರೆ, ಮೆಹಂಗಾ. ಮೆಹಂಗಾ ಸಸ್ತಾ. महंगा अंद्रेनु दुबारी है ना, सस्ता. नमक बहुत सस्ता है और सोना बहुत महंगा है. नमक ಅಂದ್ರೆ ಉಪ್ಪು ಬಹಳಷ್ಟು ಅಗ್ಗ. ಸೋನ ಅಂದ್ರೆ ಏನು, ಚಿನ್ನ. ಹಾ, ಸೋನಾ ಮೆಹಂಗಾ, ನಮಕ್ ಸಸ್ತಾ. ಓಕೆ, ಉಪ್ಪು ಬಹಳಷ್ಟು ಅಗ್ಗವಾಗಿದೆ, ಸೋನಾ ಬಹಳಷ್ಟು ದುಬಾರಿ, ಮೆಹಂಗಾ ಹೇನಾ. ಟೇಕ್. ಹಾಗಾಗಿ ಮನುಷ್ಯನ ಒಂದು ಇಂಪಾರ್ಟೆಂಟ್ ಪಾರ್ಟ್ ನಾನಾಗಿದ್ದೀನಿ. ಅಷ್ಟು ಮಾತ್ರ, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅವರಿಗೆ ಸುಲಭವಾಗಿ ಸಿಗುವಂತ ಒಂದು ಸಾಧನ ನಾನು. ಸುಲಭವಾಗಿ, ಅತ್ಯಂತ ಅಗ್ಗ, ಅತ್ಯಂತ ಈಸಿಯಾಗಿ ಸಿಗುವಂತ, ಕಡಿಮೆ ಬೆಲೆಗೆ ಸಿಗುವಂತ ಒಂದು ಸಾಧನ ನಾನು. ओके. प्राचीन काल में राजा महाराजा कबूतरों के द्वारा संदेश भेजा करते थे. संदेश वाहक भी संदेश लेकर जाते थे. आज समाचार पहुंचाने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं. हाँ, प्राचीन काल में इन एंशियंट पीरियड. ओके, ಹಿಂದಿನ ಕಾಲದಲ್ಲಿ
ರಾಜ ಮಹಾರಾಜ ಕಬೂತರ के द्वारा ಸಂದೇಶ भेजा कर देते हाँ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಇನ್ನೊಬ್ಬರಿಗೆ ಸಂದೇಶವನ್ನು ಕಳಿಸಬೇಕಾಗಿದ್ರೆ ಏನ್ ಮಾಡ್ತಾ ಇದ್ರು ರಾಜ ಮಹಾರಾಜರುಗಳು, ಕಬೂತರೋಂಕಿ, ಕಬೂತರ್ ಮತ್ಲಬ್ ಕೆ ಪಾರಿವಾಳ, ಡವ್ ಏನಾ ಪಿಜಿನ್, ಓಕೆ, ಅದರ ಕಾಲಿಗೆ ಓಲೆಯನ್ನು ಬಿಗಿದು ಹಾರಿ ಬಿಡ್ತಾ ಇದ್ರು, ಜಾ ಕಬೂತರ್ ಜಾ ಅಂತ ಹೇಳಿ. ಓಕೆ, ಹಾ, ಏನು ಪಾರಿವಾಳದ ಕಾಲಿಗೆ ಓಲೆಯನ್ನು ಅಂದ್ರೆ ಪತ್ರವನ್ನು ಕಟ್ಟಿ ಅದನ್ನು ಹಾರಿ ಬಿಡ್ತಾ ಇದ್ರು. ಓಕೆ, संदेश वाहक भी संदेश लेकर जाते थे. संदेश वाहक, ಸಂದೇಶವಾಹಕ ಅಂದ್ರೇನು? ಸಂದೇಶವಾಹಕ ಓಲೆಕಾರ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಪಾರಿವಾಳದ ಮುಖೇನವಾಗಿ ಸಂದೇಶವನ್ನು ಕಳಿಸ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಸಂದೇಶವಾಹಕ ಅಂತ ಇದ್ದ ಒಬ್ಬ, ಅಂದ್ರೆ ಓಲೆಕಾರ ಅಂದ್ರೆ ಒಬ್ಬ ವ್ಯಕ್ತಿ. ಇವಾಗ ಏನು ಪೋಸ್ಟ್ ಮ್ಯಾನ್ ಇದ್ದಾರಲ್ಲ, ಅದೇ ತರ ಹಿಂದೆ ಒಬ್ಬ ಸಂದೇಶ ವಾಹಕ ಅಂತ ಇದ್ದ. ಅವನೇನ್ ಮಾಡ್ತಾ ಇದ್ದ, ಒಬ್ಬ ವ್ಯಕ್ತಿ ಕೊಟ್ಟಂತ ಓಲೆಯನ್ನು ಇನ್ನೊಬ್ಬರಿಗೆ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದ. ಓಕೆ, ಅಂದ್ರೆ ಒಂದು ರಾಜನ ಆಸ್ಥಾನದಲ್ಲಿ ಸಂದೇಶ ವಾಹಕ ಅಂತ ಒಬ್ಬ ವ್ಯಕ್ತಿ ಇರ್ತಿದ್ದ. ಅವನ ಕೈಯಲ್ಲಿ ಓಲೆಯನ್ನು ಬರೆದು ಕೊಡುದು, ಇಂಥವನಿಗೆ ಕೊಡು ಅಂತ ಹೇಳುದು, ಸೀದಾ ಕೊಂಡೋಗಿ ಕೊಡ್ತಾ ಇದ್ದ. ಓಕೆ, ಹೀಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಸುದ್ದಿಯನ್ನು ತಲುಪಿಸ್ತಾ ಇದ್ರು. आज समाचार पहुंचाने के कई साधन बने हैं. ಇವತ್ತು ಸಮಾಚಾರವನ್ನು, ವಿಷಯಗಳನ್ನು, ಸುದ್ದಿಗಳನ್ನು ತಲುಪಿಸುವಂತ ಸಾಕಷ್ಟು ಮಾಧ್ಯಮಗಳು ಇವೆ. आज समाचार पहुंचाने के कई साधन बने हैं. ಹಾ, ಕೈ ಸಾಧನ, ಬಹಳಷ್ಟು ಸಾಧನಗಳು ಇವತ್ತು ಸಮಾಚಾರವನ್ನು ತಲುಪಿಸುವಂತಹ, ಪ್ರಸಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇವೆ. ಯಾವುದೆಲ್ಲ? ಜಿನ್ಮೆ, ಅವುಗಳಲ್ಲಿ ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಆದಿ ಮೇರೆ ಸಾಥಿ. ಹಾ, ಅದು ಹೇಳ್ತಾ ಇದೆ, ನನ್ನ ಮಿತ್ರ ಫ್ರೆಂಡ್ಸ್ ಎಲ್ಲ ಯಾರು ಅಂತ ಹೇಳಿ, ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೇ. ರೇಡಿಯೋದ ಮುಖೇನವಾಗಿ ಸಾಕಷ್ಟು ಸುದ್ದಿಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ತಲುಪಿಸಬಹುದು. ದೂರದರ್ಶನ ಅಂದ್ರೆ ಟಿವಿ, ಕಂಪ್ಯೂಟರ್ ಇಂಟರ್ನೆಟ್ ಕನೆಕ್ಟ್ ಮಾಡಿ ಎಲ್ಲ ನಾವು ಸುದ್ದಿಯನ್ನು ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಮೊಬೈಲ್ ಕೂಡ, ಇವತ್ತಿನ ಮೊಬೈಲ್ ಅನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು. ಓಕೆ, ಇದೆಲ್ಲ ನನ್ನ ಫ್ರೆಂಡ್ಸ್. अब बताइए क्या है? समाचार पत्र के साथी कौन कौन है? रेडियो, दूरदर्शन, टेलीफोन और कंप्यूटर, ये सारे उनके साथी है. किनके? समाचार पत्र के साथी है. ಇದೆಲ್ಲ रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. लेकिन इन सभी में से मैं सरल और मितव्ययी साधन हूं और लोगों तक तरह तरह के समाचार पहुंचाता हूं. ओके, ನೋಡಿ, ಸಾಕಷ್ಟು ಸಮಾಚಾರವನ್ನು ತಲುಪಿಸುವಂತ ಸಾಧನಗಳು ಇದ್ರೂ ಕೂಡ ಅವು ಎಲ್ಲವೂ ಕೂಡ ನಮಗೆ ಸುಲಭವಾಗಿ ಸಿಗುವಂತದ್ದ ನೋಡಬೇಕಾಗಿದೆ. ರೇಡಿಯೋ ಜೈಸೆ ಸಾಧನೋं से समाचार केवल सुना जा सकता है. ಹಾ, ರೇಡಿಯೋದಲ್ಲಿ ನಾವು ಕೇವಲ ಸಮಾಚಾರವನ್ನು ಕೇಳಬಹುದು, ನೋಡ್ಲಿಕ್ಕಾಗುತ್ತಾ, ಓದ್ಲಿಕ್ಕಾಗುತ್ತಾ? ಇಲ್ಲ, ಹೌದಲ್ವಾ? ರೇಡಿಯೋ ಜೈಸೆ ಸಾಧನೋं से, ರೇಡಿಯೋದಂತಹ ಸಾಧನಗಳಿಂದ ಸಮಾಚಾರ ಕೇವಲ ಸುನಾ ಜಾ ಸಕ್ತಾ ಹೈ, ನಾವು ಕೇವಲ ಸಮಾಚಾರವನ್ನು, ಸುದ್ದಿಗಳನ್ನು ನಾವು ಕೇಳಬಹುದು ಅಥವಾ ಆಲಿಸಬಹುದು. और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ಹಾ, ದೂರದರ್ಶನ, ಟಿವಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ನಾವು ನೋಡಬಹುದು, ಕೇಳಬಹುದು ಅಲ್ವಾ? दूरदर्शन जैसे साधनों के द्वारा, ದೂರದರ್ಶನದಂತಹ ಅಥವಾ ಟಿವಿಯಂತಹ ಸಾಧನಗಳಿಂದ ಸುನ್ನೆಗೆ ಸಾಥ್ ಸಾಥ್, ಕೇಳುವ ಜೊತೆಗೆ ಘಟನಾओं को देखा जा सकता है, ಘಟನೆಗಳನ್ನು ನಾವೇನು ಮಾಡಬಹುದು, ಕಣ್ಣಾರೆ ನೋಡಬಹುದು. ಲೇಕಿನ್ ಇನ್ ಸಭೀ ಮೇ
से मैं सरल और मितव्ययी साधन हूँ और लोगों तक तरह तरह के समाचार पहुंचाता हूँ. हाँ, ಇವೆಲ್ಲವುಗಳಿಂದ ಲೇಕಿನ್ ಇನ್ ಸಬಿ ಮೇಸಿ ಇವೆಲ್ಲವುಗಳಿಗಿಂತ ನಾನು ಅತ್ಯಂತ ಸರಳ ಮತ್ತು ಮಿತವ್ಯಯಿ, ಜಾಸ್ತಿ ಕಾಸ್ಟ್ಲಿ ಅಲ್ಲ. और लोगों तक तरह तरह के समाचार पहुंचाता हूँ. ಜನರಿಗೆ ವಿವಿಧ ರೀತಿಯ ಸುದ್ದಿಗಳನ್ನು ನಾನು ಕೊಡ್ತೀನಿ, ವಿವಿಧ ರೀತಿಯ ಸುದ್ದಿಗಳನ್ನು ಪೌಂಚಾತಾ ಹೂ, ತಲುಪಿಸ್ತೀನಿ. ನೋಡಿ, ಎಲ್ಲರಲ್ಲಿ ಟಿವಿ ಇಲ್ಲ, ಎಲ್ಲರ ಮನೆಯಲ್ಲಿ, ಅಥವಾ ಎಲ್ಲರ ಮನೆಯಲ್ಲಿ ರೇಡಿಯೋ ಇಲ್ಲ, ಅದು ದುಬಾರಿ. ಅದು ಆದರೆ ಅತ್ಯಂತ ಒಂದು 5 ರೂಪಾಯಿ ಕೊಟ್ರೆ ಏನು ಸಿಗುತ್ತೆ? ಸಮಾಚಾರ ಪತ್ರ ಸಿಗುತ್ತೆ. ಇದು ಟಿವಿ ಅಥವಾ ರೇಡಿಯೋಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ನಮಗೆ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ನಮ್ಮಲ್ಲಿ ಮತ್ತೆ ಸ್ಟಾಕ್ ಇಟ್ಕೋಬಹುದು, ಬೇಕಾದಾಗ ನಾವು ಓದ್ಬೋದು ಅಂತ ಒಂದು ಮಿತವ್ಯಯಿ, ಅತ್ಯಂತ ಅಗ್ಗವಾಗಿದ್ರು ಕೂಡ ಹೆಚ್ಚು ಏನು ಇನ್ಫಾರ್ಮೇಶನ್ ನಮಗೆ ಕೊಡುವಂತ ಒಂದು ಸುಲಭವಾದಂತ ಒಂದು ಸಾಧನೆ ಯಾವುದು? ಸಮಾಚಾರ ಪತ್ರ. ಓಕೆ, ಈಗ ಈ ಸಮಾಚಾರ ಪತ್ರದ ಇತಿಹಾಸವನ್ನು ನೋಡುವ. ಯಾವಾಗ ಇದೆಲ್ಲ ಆಯಿತು, ನಮ್ಮ ದೇಶದಲ್ಲಿ ಯಾವಾಗ ಸಮಾಚಾರ ಪತ್ರ ಅಥವಾ ದಿನಪತ್ರಿಕೆಗಳು ಆರಂಭವಾಯಿತು? ನೀವೆಲ್ಲ ನೋಡಿರ್ಬೋದು, ಸಾಕಷ್ಟು ಇದರ ಬಗ್ಗೆ ಕೇಳಿದ್ದೀರಿ. ಮತ್ತೊಮ್ಮೆ ನೋಡುವ, ಇದರ ಇತಿಹಾಸವನ್ನು ನೋಡುವ. भारतवर्ष में पहले अंग्रेजी में बंगाल गेजेट नाम से सन 1780 में प्रकाशित हुआ. ಭಾರತದಲ್ಲಿ ನಾನು ಮೊದಲಿಗೆ ದಿನಪತ್ರಿಕೆ ರೂಪವನ್ನು ಪಡೆದುಕೊಂಡದ್ದು ಯಾವಾಗ? 1780ರಲ್ಲಿ. ಯಾವ ಹೆಸರಿನಿಂದ? ದಿ ಬೆಂಗಾಲ್ ಗೆಜೆಟ್. ಏನಾ, ದಿ ಬೆಂಗಾಲ್ ಗೆಜೆಟ್ ಅನ್ನುವಂತ ಹೆಸರು ಕೇಳಿದ್ದೀನಿ ಅಲ್ವಾ? ಮೊದಲ ಇಂಗ್ಲಿಷ್ ಪತ್ರಿಕೆ. ನಮ್ಮ ದೇಶದಲ್ಲಿ ಪತ್ರಿಕೆ ಪ್ರಾರಂಭವಾದ್ದೇ ಇಂಗ್ಲಿಷ್ನ ಮುಖಾಂತರವಾಗಿ. ಯಾವಾಗ? 1780ರಲ್ಲಿ. ಅದ್ರ ಹೆಸರೇನು? ದಿ ಬೆಂಗಾಲ್ ಗೆಜೆಟ್. ಬೆಂಗಾಲ್ ಗಜೆಟ್. ಭಾರತವರ್ಷ ಅಂದ್ರೆ ಭಾರತ. ನಮ್ಮಲ್ಲಿ ಭಾರತ ವರ್ಷ, ಭಾರತ, ಇಂಡಿಯಾ, ಹೀಗೆ ಬೇರೆ ಬೇರೆ, ಹಿಂದೂಸ್ತಾನ, ಹೀಗೆ ಬೇರೆ ಬೇರೆ ಹೆಸರಿದೆ ನಮ್ಮ ದೇಶಕ್ಕೆ. ಓಕೆ, ಇಂಗ್ಲಿಷ್ನಲ್ಲಿ ಆರಂಭವಾಯಿತು ದಿನಪತ್ರಿಕೆ 1780ರಲ್ಲಿ. ಅನಂತರ ಏನಾಯಿತು? ಹಿಂದಿ ಮೇ ಉದಂತ ಮಾರ್ತಾಂಡ್. ಹಿಂದಿಯಲ್ಲಿ ಉದಂತ್ ಮಾರ್ತಾಂಡ್ ಅನ್ನುವಂತಹ ಪತ್ರಿಕೆ 1843ರಲ್ಲಿ. ಓಕೆ, ಉದಂತ್ ಮಾರ್ತಾಂಡ್ नाम से और कन्नड़ में मंगलोर समाचार के रूप में सन 1843 में हुआ था. 1843 में. ನೋಡಿ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ 1843ರಲ್ಲಿ. ಮತ್ತೆ ಹಿಂದಿಯದ್ದು ಯಾವುದು? ಉದಂತ ಮಾರ್ತಾಂಡ್. ಯಾವಾಗ? 1843ರಲ್ಲಿ. ಮೊದಲಾಗಿ ಬಂದದ್ದು ಇಂಗ್ಲಿಷ್ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ಯಾವಾಗ? 1780ರಲ್ಲಿ. ಅನಂತರ ಬಂದದ್ದು ಹಿಂದಿ ಮತ್ತು ಕನ್ನಡ. ಯಾವಾಗ? 1843ರಲ್ಲಿ. ಹಿಂದಿ ಯಾವುದು? ಉದಂತ ಮಾರ್ತಾಂಡ್ ಅನ್ನುವಂಥದ್ದು ಮೊದಲ ಹಿಂದಿ ಪತ್ರಿಕೆ. ಭಾರತ ಮೊದಲ ಹಿಂದಿ ಪತ್ರಿಕೆ ಉದಂತ ಮಾರ್ತಾಂಡ್. ಭಾರತದ ಮೊದಲ ಸಮಾಚಾರ ಪತ್ರ ಅಥವಾ ಇಂಗ್ಲಿಷ್ ಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟ್. ಭಾರತದ ಮೊದಲ ಪತ್ರಿಕೆ ಯಾವುದು? ದ ಬೆಂಗಾಲ್ ಗೆಜೆಟ್. ಭಾರತದ ಮೊದಲ ಇಂಗ್ಲಿಷ್ ಪತ್ರಿಕೆ ದ ಬೆಂಗಾಲ್ ಗೆಜೆಟ್. ಅನಂತರ ಭಾರತದ ಮೊದಲ ಕನ್ನಡ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಭಾರತದ ಮೊದಲ ಇಂಗ್ಲಿಷ್ ಪತ್ರಿಕೆ ಯಾವುದು? ಹಿಂದಿ ಪತ್ರಿಕೆ ಯಾವುದು? ಉದಂತ್ ಮಾರ್ತಾಂಡ್. ಯಾವಾಗ? 1840ರಲ್ಲಿ. ಇದು ನಮ್ಮ ದಿನಪತ್ರಿಕೆ ಅಥವಾ ಸಮಾಚಾರ ಪತ್ರದ ಇತಿಹಾಸ. ವರ್ತಮಾನ್ ಸಮಯ ಮತ್ಲಬ್ ಪ್ರೆಸೆಂಟ್. ಇವತ್ತಿನ ಸಮಯದಲ್ಲಿ ವಿಭಿನ್ನ ಭಾಷಾओं में हजारों की संख्या में मैं प्रकाशित होता रहता हूं. ಇವತ್ತಿನ ಸಂದರ್ಭದಲ್ಲಿ ನಾನು ಸಾವಿರಾರು ಬೇರೆ ಬೇರೆ ಭಾಷೆಗಳಲ್ಲಿ ಸಾವಿರಕ್ಕಿಂತ ಲಕ್ಷಕ್ಕಿಂತಲೂ ಜಾಸ್ತಿಯಾಗಿ ನಾನು ಇವತ್ತು ಜನರಿಗೆ ತಲುಪ್ತಾ ಇದ್ದೀನಿ. ನವ ಭಾರತ ಟೈಮ್ಸ್,
ನವ ಭಾರತ್ ಟೈಮ್ಸ್ ಅನ್ನುವಂಥ ಒಂದು ಪತ್ರಿಕೆ, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುಕ್ತ ಕರ್ನಾಟಕ. ಇದೆಲ್ಲ ಯಾವುದು ಇಂಗ್ಲಿಷ್ ಪತ್ರಿಕೆಗಳು. ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಇದೆಲ್ಲ ಕನ್ನಡ ಪತ್ರಿಕೆಗಳು. नेक्स्ट अमर उजाला, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಇದೆಲ್ಲ ಹಿಂದಿ ಪತ್ರಿಕೆಗಳು. ಹೀಗೆ ಇಷ್ಟಲ್ಲ, ಸಾಕಷ್ಟು ಪತ್ರಿಕೆಗಳಿವೆ. ನಮಗೆ ಲೋಕಲ್ ಅಲ್ಲಿ ಬೇರೆ ಇದೆ, ನಿಮ್ಮ ಸೈಡ್ ಬೇರೆ ಪತ್ರಿಕೆಗಳಿರ್ಬೋದು, ಲೋಕಲ್ ಕೆಲವು ಪೇಪರ್ಸ್ಗಳು. ಓಕೆ, ಹೀಗೆ ಎಲ್ಲ ಪೇಪರ್ಗಳ ಉದ್ದೇಶ ಏನು? ಜನರಿಗೆ ಸುಲಭವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡುವಂಥದ್ದು. ಓಕೆ, ಎಸ್, ಇಷ್ಟೇನಾ? ಸುದ್ದಿಗಳು ಮಾತ್ರನಾ? ಇನ್ನೇನೇನು ವಿಷಯಗಳಿವೆ ಅದರಲ್ಲಿ? ಮತ್ತೆ ಯಾವ ರೀತಿಯ ಯಾವ ತರಹದ ಪತ್ರಿಕೆಗಳೆಲ್ಲ ಇವೆ? मैं दैनिक, साप्ताहिक, पाक्षिक आदि के रूप में आपके हाथ में रहता हूं. ಹಾ ನೋಡಿ, ಕೆಲವೊಂದು ದಿನಾಲ್ ಸಿಗುವಂತ ಪತ್ರಿಕೆಗಳಿವೆ, ಕೆಲವೊಂದು ಪತ್ರಿಕೆಗಳು ದಿನಾಲ್ ಸಿಗಲ್ಲ. ಅದನ್ನು ಬೇರೆ ಬೇರೆ ವಿಭಾಗಗಳಾಗಿ ಮಾಡಿದ್ದಾರೆ. ಮೈ ದೈನಿಕ್, ದೈನಿಕ್ ಮತ್ಲಬ್ ಡೈಲಿ, ಸಾಪ್ತಾಹಿಕ್ ವೀಕ್ಲಿ, ಪಾಕ್ಷಿಕ್ ಫೋರ್ಟಿಂಕ್ಲಿ, ಏನಾ? ಅಂದ್ರೆ ಸಾಪ್ತಾಹಿಕ್ ಅಂದ್ರೆ ವೀಕ್ಲಿ ಅಂದ್ರೆ ವಾರ ವಾರ ಬರುವಂತದ್ದು, ವಾರ ಪತ್ರಿಕೆಗಳು. ನೆಕ್ಸ್ಟ್ ಪಾಕ್ಷಿಕ, ಪಾಕ್ಷಿಕ ಅಂದ್ರೆ ಏನು? 15 ದಿವಸಗಳಿಗೆ ಒಮ್ಮೆ ಬರುವಂತದ್ದು. ದೈನಿಕ ಅಂದ್ರೆ ಡೈಲಿ ನ್ಯೂಸ್ ಪೇಪರ್ ಇರ್ಬೋದು. ನೆಕ್ಸ್ಟ್ ಸಾಪ್ತಾಹಿಕ, ತರಂಗ ಅದೆಲ್ಲ ಇರುತ್ತಲ್ಲ, ವಾರ ಪತ್ರಿಕೆಗಳು, ಮಂಗಳ ಅದೆಲ್ಲ. ನೆಕ್ಸ್ಟ್ ಪಾಕ್ಷಿಕ ಯಾವುದು? ಬಾಲಮಂಗಳ, ಚಿತ್ರಕಥಾ ಅದೆಲ್ಲ ಇದೆಲ್ಲ. ಓಕೆ, विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. ವಿಷಯಗಳ ದೃಷ್ಟಿಯಿಂದ ನನ್ನನ್ನು ಸಾಮಾಜಿಕ ಪತ್ರಿಕೆ, ಧಾರ್ಮಿಕ ಪತ್ರಿಕೆಗಳು, ಸಾಹಿತ್ಯಿಕ ಪತ್ರಿಕೆಗಳು, ಆರ್ಥಿಕ ಮತ್ತು ಸಾಂಸ್ಕೃತಿಕ ಮನೋರಂಜನೆ ನೀಡುವಂತ ಪತ್ರಿಕೆಗಳಾಗಿ ಬೇರೆ ಬೇರೆ ಪತ್ರಿಕೆಗಳಿವೆ. ಹೀಗೆ ಡಿವೈಡ್ ಮಾಡಲಾಗಿದೆ. मुझ में देश विदेश में घटने वाली घटनाओं का विवरण रहता है. हाँ, देश विदेश में घटने वाली घटनाओं का विवरण रहता है. नन्ही मुझ में खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती है. मुझ में देश विदेशों में घटने वाली घटनाओं का विवरण रहता है. ದೇಶ ವಿದೇಶಗಳಲ್ಲಿ ಘಟಿಸುವಂತ ಘಟನೆಗಳ ವಿವರಣೆಯು, ಚಿತ್ರಣವೆಲ್ಲ ನನ್ನಲ್ಲಿ ಸಿಗುತ್ತೆ. ಮುಜ್ಮೆ, ಮುಜ್ಸೆ ನನ್ನಿಂದ, ಖೇಲ್ ಕೂದ್ ಆಟಕೂಟ, ಸಿನೇಮಾ, ಮೌಸಮ್, ಮೌಸಮ್ ಅಂದ್ರೆ ಏನು? ಹವಾಗುಣ, ವಾಯುಗುಣ, ನೌಕರಿ ಸಂಬಂಧಿ ವಿಜ್ಞಾಪನ್, ಏನಾ? ಬೇರೆ ಬೇರೆ ಉದ್ಯೋಗಗಳ ಕರೆ, ಬಾಜಾರ್ ಭಾವ್, ಮಾರ್ಕೆಟ್ ಪ್ರೈಸ್, ಇವತ್ತು ಮೆಣಸಿನಕಾಯಿಗೆ ಎಷ್ಟಿದೆ, ಈರುಳ್ಳಿಗೆ ಎಷ್ಟಿದೆ, ಆಲೂಗೆಡ್ಡೆಗೆ ಎಷ್ಟಿದೆ, ಡೈಲಿ ನೋಡ್ತೀರಲ್ವಾ, ಅದು ಅಡಿಕೆ ಎಷ್ಟಿದೆ, ಅದು ಬಾಜಾರ್ ಭಾವ್ ಅಂದ್ರೆ ಪೇಟೆ ಧಾರಣೆ. ಕೃಷಿ ವ್ಯಾಪಾರ ಸಂಬಂಧಿ ಸೂಚನೆ ಮಿಲ್ತಿ, ಕೃಷಿಗೆ ಸಂಬಂಧಪಟ್ಟಂತಹ ಸೂಚನೆಗಳು ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳೆಲ್ಲವೂ ಪತ್ರಿಕೆಗಳಲ್ಲಿ ಇವತ್ತು ಸಿಗುತ್ತೆ. ಕಾರ್ಟೂನ್, ಕಾರ್ಟೂನು, ವ್ಯಂಗ್ಯ ಚಿತ್ರಗಳು, ಪದಬಂಧ, ನೀವು ಪತ್ರಿಕೆಯಲ್ಲಿ ನೋಡಿರೋ ಪದಬಂಧ, ಒಂದು ಚೌಕಳಿ ಆಗಿರುತ್ತಲ್ಲ, ಕಾಲಮ್ಸ್ ಎಲ್ಲ, ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲವು ಕ್ವಶನ್ಸ್ ಇರುತ್ತೆ, ಅದನ್ನು ತುಂಬಿಸುವಂಥದ್ದು. ಸಾಕಷ್ಟು ನಮ್ಮ ಬುದ್ಧಿಗೆ ಕೆಲಸವನ್ನು ಕೊಡುವಂತ ಕೆಲವು ಏನು ಪದಬಂಧಗಳನ್ನು ಕೊಟ್ಟಿರ್ತಾರೆ. ವಿವಾಹ ಸಂಬಂಧಿ ವಿಜ್ಞಾಪನ್, ವಿವಾಹ, ವಧು ಬೇಕಾಗಿದೆ, ವರ ಬೇಕಾಗಿದೆ, ಇದೆಲ್ಲ ಏನೋ ಪೇಪರಲ್ಲಿ ನೀವು ನೋಡ್ಬೋದು. ಓಕೆ, ಪರೀಕ್ಷೋಪಯೋಗಿ ಸಾಮಗ್ರಿ, ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಸ್, ಅದರ ಆನ್ಸರ್ಸ್ ಗಳೆಲ್ಲ. ಓಕೆ, ನೆಕ್ಸ್ಟ್ ಪರೀಕ್ಷಾ ಫಲ್, ಎಕ್ಸಾಮ್ ರಿಸಲ್ಟ್. ಪರೀಕ್ಷಾ ಫಲ್ ಅಂದ್ರೆ ಎಕ್ಸಾಮ್ ರಿಸಲ್ಟ್. ಇದೆಲ್ಲವನ್ನು ನಾವು ನಿಮಗೆ ತಲುಪಿಸ್ತೀನಿ. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है.